ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ವಿಶ್ವವ್ಯಾಪಿ ಜರುಗುವ ಪುಣ್ಯ ಪ್ರವಾದಿಗಳಾದ ಮೊಹಮ್ಮದ್ ಸಲ್ಲುಲ್ಲಾ ಸಲಾಂರವರ 1500ನೇ ಜನ್ಮದಿನಾಚರಣೆಯ ಅಂಗವಾಗಿ ಪವಿತ್ರ ಈದ್ ಮಿಲಾದ್ ಆಚರಣೆಯನ್ನು ಹೊಸದುರ್ಗ ನಗರದಲ್ಲಿಯೂ ಕೂಡ ಸಂಭ್ರಮದಿಂದ ಆಚರಿಸಲಾಯಿತು. ಪುಣ್ಯ ಪ್ರವಾದಿಗಳ ಸಂದೇಶವನ್ನು ವಿಶ್ವದೆಲ್ಲೆಡೆ ಪಸರಿಸುವ ನಿಟ್ಟಿನಲ್ಲಿ ಇಸ್ಲಾಂ ಅನುಯಾಯಿಗಳು ಈ ದಿನವನ್ನು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಭ್ರಮ ಸಡಗರದಿಂದ ಆಚರಿಸಿದರು. ಈದ್ ಮಿಲಾದ್ ಆಚರಣೆಯ ಅಂಗವಾಗಿ ಸಮುದಾಯದ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿವಿಧ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರಂತೆ ಹೊಸದುರ್ಗ ಪಟ್ಟಣದ AIMIM ಗ್ರೂಪ್ ವತಿಯಿಂದ ಈ ವರ್ಷವೂ ಕೂಡ ವೃದ್ಧಾಶ್ರಮದ ಆಶ್ರಿತರಿಗೆ ಊಟ ಮತ್ತು ಅಗತ್ಯ ವಸ್ತುಗಳ ಪೂರೈಕೆ, ಆಸ್ಪತ್ರೆ ಮತ್ತು ಇತರೆಡೆ ಹಣ್ಣು, ಹಾಲು, ಬ್ರೆಡ್ ವಿತರಿಸಿ ಮಾನವೀಯತೆ ಮೆರೆದರು. ಪ್ರತಿದಿನ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿರುವ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಗೂ ವಿವಿಧ ಇಲಾಖೆಯ ನೌಕರರಿಗೆ ಮತ್ತು ಸಿಬ್ಬಂದಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯವನ್ನು ಕೋರಿ ಗೌರವ ಸೂಚಿಸಲಾಯಿತು. ಸರ್ವರಿಗೂ ನಮಸ್ಕಾರಗಳು. ಪುಣ್ಯ ಪ್ರವಾದಿಗಳಾದ ಮೊಹಮ್ಮದ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂರವರ 1500ನೇ ವರ್ಷದ ಜನ್ಮದಿನ ಇವತ್ತನ್ನು ಈದ್ ಮಿಲಾದುನ್ ನಬಿ ಎಂದು ವಿಶ್ವಾದ್ಯಂತ ಎಲ್ಲ ಮುಸ್ಲಿಂ ಬಾಂಧವರು ಆಚರಿಸಿರುತ್ತಾರೆ. ಈ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂರವರು ಇಸ್ಲಾಂ ಧರ್ಮದಲ್ಲಿ ಕೊನೆಯ ಪ್ರವಾದಿಯಾಗಿ ಮಕ್ಕದಲ್ಲಿ ಜನಿಸುತ್ತಾರೆ. ಇವರ ತಂದೆಯ ಹೆಸರು ಹಜರತೆ ಅಬ್ದುಲ್ಲಾ ಮತ್ತು ಇವರ ತಾಯಿಯ ಹೆಸರು ಹಜರತೆ ಮಾ ಅಮೀನಾ ಆಗಿರುತ್ತದೆ. 1500ನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಾವು ಹೊಸದುರ್ಗ ತಾಲೂಕಿನಲ್ಲಿ ಈ ದಿವಸ ಆಚರಿಸುತ್ತಿದ್ದೇವೆ. ಎಲ್ಲರಿಗೂ, ಸರ್ವ ಧರ್ಮರಿಗೂ ಈದ್ ಮಿಲಾದುನ್ ನಬಿಯ ಶುಭಾಶಯಗಳನ್ನು ನಾವೆಲ್ಲರೂ ಶುಭವನ್ನು ಕೋರುತ್ತೇವೆ. AIAMI ಗ್ರೂಪ್ ಸದಸ್ಯರ ವತಿಯಿಂದ ಈ ದಿವಸ ಪುಣ್ಯ ಪ್ರವಾದಿಯವರ ಜನ್ಮ ದಿನಾಚರಣೆ ಅಂಗವಾಗಿ ವೃದ್ಧಾಶ್ರಮಗಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಲಘು ಆಹಾರ ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು, ಹಾಲನ್ನು ನೀಡುತ್ತಿದ್ದಾರೆ. ಇವರ ಈ ಕಾರ್ಯಕ್ರಮಕ್ಕೆ ಪುಣ್ಯ ಪ್ರವಾದಿಯವರು ಅನುಗ್ರಹಗಳನ್ನು ದಯಪಾಲಿಸಬೇಕೆಂದು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಸರ್ವರಿಗೂ ಈದ್ ಮಿಲಾದ್ ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಡೀ ವಿಶ್ವದಲ್ಲಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ವಿವಿಧ ಸಂಘಟನೆಗಳು ಇವತ್ತು ನಿಸ್ವಾರ್ಥ ಸೇವಕರಾಗಿ ಅನ್ನ ಸಂತರ್ಪಣೆ, ಹಾಲು ಹಣ್ಣು ವಿತರಣೆ, ಆರೋಗ್ಯ ಒಂದು ಹೆಲ್ತ್ ಕ್ಯಾಂಪು, ಈ ಥರ ವಿವಿಧ ಸಂಘಟನೆಗಳು ಒಂದು ಸೇವೆಯನ್ನು ಪ್ರಾರಂಭ ಮಾಡ್ತದೆ. ಇದೇ ರೀತಿಯಲ್ಲಿ ಹೊಸದುರ್ಗದಲ್ಲಿ ಕಳೆದ 2 ವರ್ಷದಿಂದ AIMIM ಗ್ರೂಪ್ ವತಿಯಿಂದ ರೋಗಿಗಳಿಗೆ, ಇಲ್ಲಿರುವ ಆಶ್ರಮಗಳಿಗೆ ಒಂದು ಅನ್ನ ಸಂತರ್ಪಣೆ ಮಾಡಬೇಕು ಮತ್ತು ಹಾಲುವನ್ನು ವಿತರಣೆ ಮಾಡಬೇಕು ಅಂತ ನಿಸ್ವಾರ್ಥ ಸೇವೆ ಮಾಡುವ ಸಮಾನಕರ ಮನಸ್ಕರಾದ ಶಾಹಿದ್, ಅಫರೋಜ್, ಸದ್ದಾಮು, ಇನ್ನೂ ಇತರ ಸ್ನೇಹಿತರು ಸೇರಿ ಒಂದು ಆಹ್ವಾನ ಮಾಡಿದರು. ಈ ಥರ ಒಂದು ಸೇವೆ ಮಾಡ್ತಾಯಿದ್ದೀವಿ ಬನ್ನಿ ಅಂತೇಳಿ ಭಾಳ ಖುಷಿಯಾಗಿ ನಾವು ಆಗಮಿಸಿದ್ದೀವಿ. ಹೊಸದುರ್ಗ ತಾಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ ಪ್ರಾರಂಭ ಆಗಿರುವ AIMI ಗ್ರೂಪಿನ ಒಂದು ಸದಸ್ಯರಿಗೆ ಪರಿಚಯ ಮಾಡುವ ಮೂಲಕ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನನ್ನ ಹೆಸರು ಅಫರೋಜ್. ಎಲ್ಲ ನಮ್ಮ ಸಂಘಟನೆ ಹುಡುಗರು ಎಲ್ಲ ಸೇರಿಕೊಂಡು ಈ ಥರ ಪ್ರೋಗ್ರಾಮ್ ಮಾಡಿದ್ದೀವಿ. ಎಲ್ಲರೂ ಸಹಕರಿಸಬೇಕಂತ ನಿಮ್ಮಲ್ಲಿ ವಿನಂತಿಗಳು ಹೇಳುತ್ತೇವೆ. ನನ್ನ ಹೆಸರು ಸಾದಿಕ್. ಈದ್ ಮಿಲಾದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ, ಆತ್ಮೀಯ ಬಾಂಧವರು. ನನ್ನ ಹೆಸರು ಅಬೂಷಾ. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಶಾವಾಜ್. ಈದ್ ಮಿಲಾದ್ ಶುಭಾಶಯಗಳು. ನನ್ನ ಹೆಸರು ಫರೀದು. ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಅಸ್ಸಲಾಮು ಅಲೈಕುಮ್. ನನ್ನ ಹೆಸರು ಭಾಷಾ. ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಅಸ್ಸಲಾಮು ಅಲೈಕುಮ್. ಈದ್ ಮುಬಾರಕ್. ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಸ್ಸಲಾಮು ಅಲೈಕುಮ್. ನನ್ನ ಹೆಸರು ಅಸ್ಲಾಮು. ಈದ್ ಮುಬಾರಕ್ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಸಾದತ್ ಅಂತ. ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು.
ನಮ್ಮ ಹೊಸದುರ್ಗದ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಇಲ್ಲಿ ಲಾಲಾ ಇಂಡಸ್ಟ್ರೀಸ್ಗೆ ಬಂದು ಶುಭ ಹಾರೈಸಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಈ ನಮ್ಮ ಲಾಲಾ ಇಂಡಸ್ಟ್ರೀಸ್ ಕಂಪ್ನಿ ಬಹುದೊಡ್ಡ ಮಟ್ಟದಲ್ಲಿ ಬೆಳೀಲಿ ಎಂದು ನಿಮ್ಮ ವತಿಯಿಂದ ನಮಗೆ ಆಶೀರ್ವಾದ ಇರಲಿ. ದಿವಸ ಈ ನಮ್ಮ ರಾಜಯೋಗಿ ಸಿದ್ಧಾರ್ಥ ವಿಶ್ರಾಂತಿ ಓಲ್ಡ್ ಏಜ್ ವೃದ್ಧಾಶ್ರಮ ಈ ನಮ್ಮ ಪ್ರತಿ ವರ್ಷ ಈದ್ ಮಿಲಾದ್ ಬಕ್ರೀದ್ ಈ ಮುಸ್ಲಿಂ ನಮ್ಮ ಸಮುದಾಯದವರು ನಮ್ಮ ಇಸ್ಮಾಯಿಲ್ರವರು ಅಫ್ರೋಜ್ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಅವ್ರ ತಂಡದವರು ಅವರ ಬಳಗದವರು ಪ್ರತಿ ವರ್ಷ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟು ಅವರ ಅವಲೋಕನವನ್ನು ವಿಚಾರಿಸಿ ವಯಸ್ಸಾಗಿರ್ತಕ್ಕಂಥವ್ರಿಗೆ ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವರಿಗೆ ಮಾತ್ರೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ವರ್ಷದಲ್ಲಿ 3-4 ಸರಿ ಬಂದ್ಬಿಟ್ಟು ಹಾಲು ಬ್ರೆಡ್ಡು ಇದನ್ನೆಲ್ಲ ವಿತರಣೆ ಮಾಡಿಬಿಟ್ಟು ಅವರಿಗೆ ಶುಭ ಕೋರಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೊಂದು ವಾಡಿಕೆ ಇದೆ. ಅದೇ ರೀತಿ ಈ ದಿವಸನೂ ಕೂಡ ಬಂದಿದ್ದಾರೆ, ತುಂಬ ನಮಗೆ ಸಂತೋಷ ಆಗ್ತಾಯಿದೆ. ಹೊಸದುರ್ಗದ AIMIM ಗ್ರೂಪ್ನ ಪ್ರಮುಖರಾದ ಅಫ್ರೋಜ್ ಖಾನ್, ಶಾಹಿದ್, ಶಹೀನ್ ಶಾ, ಸಾದತ್, ಫರೀದ್, ಸದ್ದಾಂ, ಅಲೀಂ, ಅಬು ಶಾ, ಮೆಹಬೂಬ್ ಬಾಷಾ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಜರುಗಿದ ಈ ಸಾಮಾಜಿಕ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು, AIMIM ಗ್ರೂಪ್ನ ಸ್ನೇಹಿತರು ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯದಲ್ಲಿ ಮುನ್ನಡೆಯಲಿ ಎಂಬುದು GVTVಯ ಆಶಯವಾಗಿದೆ. GVTV ಇದು ನಿಮ್ಮ ಧ್ವನಿ.